ಇನ್ನು 5 ಗಂಟೆಗೆ ಓಪನ್ ಮಾಡ್ತಾರೆ. ನೋಡ್ತಿರ್ಬೋದು ಎಷ್ಟು ಜನ ಬಂದಿರ್ಬೋದು. ದಾಟ್ತಾರೆ ಮೇಡಮ್, 2-3 ಲಕ್ಷ ಜನದ ಮೇಲೆ ದಾಟ್ತಾರೆ ಹತ್ತವರು. ಇದು ನೀವು ಫಸ್ಟ್ ಟೈಮಾ ಇಲ್ಲ ಮೊದಲು ಬಂದಿದ್ದೀರಾ? ತುಂಬಾ ವರ್ಷದಿಂದ ಬರ್ತಾ ಇದ್ದೆ. ಇದೊಂದು ನನಗೆ ಜೀವನದಲ್ಲಿ ಮರೆಯಲಾಗದ ನೆನಪು. ನೀವು ಎಲ್ಲಿಂದ ಬರ್ತಿರೋದು? ಯಾರೆಲ್ಲ ಫ್ರೆಂಡ್ಸ್? ಹೇಳಿ ಜೈ ಚಾಮುಂಡೇಶ್ವರಿ ಅಂತ. ಫುಲ್ ನೈಟ್ ಡ್ಯೂಟಿನಾ ಸರ್ ನಿಮ್ದು? ಫುಲ್ ನೈಟ್ ಡ್ಯೂಟಿ. ಎಷ್ಟೊತ್ತಿಗೆ ಬಂದ್ರಿ ಸರ್? ಮಾಡಿ ಬೆಳ್ಳೆಲ್ಲ ಕಿತ್ತೋಗಿ ಪಾಪ ಜನಕ್ಕೆ ಎಷ್ಟೊಂದು ಜನ ಕಾಲೆಲ್ಲ ನೋವು ಮಾಡ್ಕೊಂಡ್ರೆ. ಯಾರು ಮೆಟ್ಲೆತ್ಕೊ ಬರಬೇಡಿ ಕಣ್ರವ, ನೆಮ್ಮದಿಯಾಗಿ ಬಸ್ಸಲ್ಲಿ ಬಂದ್ರವ. ಒಬ್ರೇ ಬಂದಿರೋದು? ಒಬ್ರೇ ಬಂದಿರೋದು ಬಿಟ್ಟು. ಎಷ್ಟು ವಯಸ್ಸು ಅಜ್ಜಿ ನಿಮ್ದು? ನಂಗೆ 73-4 ಆಗದ. I slept at 1:30 a.m. and woke up at 2:30 a.m. But why? Because we are going there. Hey fam, what's up? And today let's go. ಈ ವಿಡಿಯೋನಲ್ಲಿ ನೀವು ನೋಡ್ತೀರಾ how we climbed 1008 steps, darshan of Chamundeshwari Devi, rush, crowd, devotion and my amma's special birthday moments too. ನಾವು ನಮ್ಮ ಜರ್ನಿ 3:30 ಬೆಳಗಿನ ಜಾವ ಸ್ಟಾರ್ಟ್ ಮಾಡಿದ್ದು. ಕಂಪ್ಲೀಟ್ ರೋಡ್ ಫುಲ್ ಖಾಲಿ ಅಂದ್ಕೊಳ್ಳಿ. ನಮ್ಮಮ್ಮ ಬರ್ಡೇಗೆ ಚಾಮುಂಡೇಶ್ವರಿ ಅವ್ರ ದರ್ಶನಕ್ಕೂ ಇನ್ನೇನು ಬೆಟರ್ ಇರುತ್ತೆ ಹೇಳಿ. ಈಗ ನಾವು ಬೇಸ್ ರೀಚ್ ಆಗಿದ್ದೀವಿ. ಸೊ ನೋಡ್ತಿರ್ಬೋದು ಬೆಳಗಿನ ಜಾವ ಗಾಡಿಗಳು ಒಂದು 500ಕ್ಕೂ ಜಾಸ್ತಿ ಇದ್ದಾವೆ ಅಂದ್ಕೊಳ್ಳಿ. ಪಾರ್ಕಿಂಗು ಜಾಗ ಇಲ್ಲ ಒಳಗೆ ಬಂದಿದ ತಕ್ಷಣ. ಸೊ ಒಂದು ಕಡೆ ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಓಪನ್ ಮಾಡಿದ್ರಿ ಅಂಗಡಿ? ಇದು ಅಂಗಡಿ ನೈಟ್ ಇವಾಗ 1 hour ಆಗಿದೆ ಓಪನ್ ಮಾಡಿ. ಅಂದರೆ ಒಂದು 2:30 ಎಲ್ಲ ಸ್ಟಾರ್ಟ್. ಎಷ್ಟು ಜನ ಹೋದ್ರು ಇವಾಗ ಇಲ್ಲಿ ಗಂಟ ಮೇಡಮ್? ಇವಾಗ ಬಂದಿರೋರು ಯಾರು ಬಿಟ್ಟಿಲ್ಲ, ಗೇಟ್ ಹತ್ತು ನಿಂತಿದ್ದಾರೆ. ಈಗ ಯಾರನ್ನೂ ಬಿಟ್ಟಿಲ್ಲ. 5 ಗಂಟೆಗೆ ಓಪನ್ ಮಾಡ್ತಾರೆ. ಬೆಟ್ಟದ ಮೇಲೆ ಸಪ್ರೇಟ್ ಬರೋರು ಇದ್ದಾರೆ ಬಸ್ಸಲ್ಲಿ. ಅವರು ಟಿಕೆಟ್ಸ್ ಎಲ್ಲ ಹೇಗೆ ಅಲ್ಲಿ ತಗೊಳ್ಳೋದು ಮೇಡಮ್? ಅದು 2000 300 ಮಾಡಿದ್ದಾರೆ. ಅದು ಮೇಲ್ಗಡೆ ಹೆಲಿಪ್ಯಾಡ್ ಪಿಕ್ಚರ್ ತಗೊಂಡು ಅಲ್ಲಿ ಬಸ್ ಹತ್ತು ಹೋಗ್ತೀವಿ ಮೇಡಮ್. ಸ್ಪೆಷಲ್ ಎಂಟ್ರಿ ಅಂತ ಏನಿಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ಈಗ 5 ಗಂಟೆಗೆ ಓಪನ್ ಮಾಡೋ ಗಂಟ ಗೇಟ್ಸ್ ಯಾರು ಒಳಗೆ ಹೋಗೋಕ್ಕಾಗಲ್ಲ. ಬೆಳಗಿನ ಜಾವ 1 ಗಂಟೆ 2 ಗಂಟೆ ಬಂದಿರೋರೆಲ್ಲ ಇನ್ನೂ ವೇಟ್ ಮಾಡ್ತಿದ್ದಾರೆ ಇಲ್ಲಿ ನಿಂತ್ಕೊಂಡು. ಯಪ್ಪ ಹೆಂಗ್ ನೂಕಾಡ್ತಿದ್ದಾರೆ, ಒಬ್ರನ್ನೊಬ್ರು ನಿಂತ್ಕೊಳ್ಳೋಕ್ಕಾಗದೆ. ಎಲ್ಲರೂ ಸೈಡಿಂದ ಹೋಗೋಣ ಅಂತ ಪ್ರಯತ್ನದಲ್ಲಿ ಹತ್ಕೊಂಡು ಹೋಗೋಕೆ ಟ್ರೈ ಮಾಡ್ತಿದ್ದಾರೆ. ನಾವು ಹಾಗೆ ಒಂದು 4:30 ಹಂಗೆ ಅವ್ರ ಜೊತೆಗೆ ಒಳಗೆ ಬಂದ್ಬಿಟ್ಟು ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಗೇಟ್ ಓಪನ್ ಮಾಡೋ ಗಂಟ ಕಾಯಕ್ಕಾಗಲ್ಲ ಅಂತ. ಆಮೇಲೆ ಹಾಗೆ ಹತ್ತುತ್ತಾ ನೋಡ್ತಿರ್ಬೋದು ಮೇಲಿಂದ ವ್ಯೂಸ್. ಇನ್ನೂ ಫುಲ್ ಕತ್ಲೆ ಇದೆ ಅಂದ್ಕೊಳ್ಳಿ. ಆ ಲೈಟ್ಸ್ ಕೂಡ ಸರಿಯಾಗಿ ಹಾಕಿಲ್ಲ. ನಾನು ಹೆಡ್ ಲ್ಯಾಂಪ್ ತಗೊಬಂದೆ, ಅದಕ್ಕೆ ನಡೀಲಿಕ್ಕಾಯ್ತು. ಇಲ್ಲಾಂದರೆ ದಾರಿ ಉದ್ದಕ್ಕೂ ಫೋನ್ ಟಾರ್ಚ್ ಆನ್ ಮಾಡ್ಕೊಂಡು ಹತ್ತಬೇಕಾಗಿತ್ತು. ಫುಲ್ ಕತ್ಲೆ ಅಂದ್ಕೊಳ್ಳಿ. ಅದರಲ್ಲೂ ಜನರು ಕುಂಕುಮ ಅರ್ಶಿನ ಒಂದೊಂದು ಮೆಟ್ಲಿಗೂ ಹಚ್ಕೊಂಡು ಹತ್ತುತ್ತಿದ್ರು. ಎಲ್ಲಿಂದ ಬಂದಿರೋದು ನೀವು? ಮೈಸೂರಿಂದ. ಮೈಸೂರು. ಇದು ನೀವು ಫಸ್ಟ್ ಟೈಮಾ ಇಲ್ಲ ಮೊದಲು ಬಂದಿದ್ದೀರಾ? ತುಂಬಾ ವರ್ಷದಿಂದ ಬರ್ತಾ ಇದ್ದೆ. ಹೇಗೆ ಅನಿಸ್ತಿದೆ ಇಷ್ಟು ಹತ್ತಿ? ನಮ್ಗೆ ರೂಢಿ ಇದೆ. ಹೌದಾ? ಯಾರ್ಯಾರು ಬಂದಿದ್ದೀರಾ ಫ್ಯಾಮಿಲಿ ಒಟ್ಟಿಗೆ? ನನ್ನ ತಂಗಿ, ಅಕ್ಕನ ಮಗಳು ಹೌದಾ ಎಲ್ಲ ಬಂದಿದ್ದೆ. ನಾಗೇಶ್ವರ ಬಡಾವಣೆಯಿಂದ ಪ್ರತಿ ವರ್ಷ ಬರ್ತೀವಿ. ಹೌದಾ? ಹೇಗೆ ಅನಿಸ್ತಿದೆ ನಿಮ್ಮ ಬರ್ಡೇ ದಿವಸ ಬೆಟ್ಟ ಹತ್ತುತ್ತಿರೋದು? ನಮ್ಮ ಮಗಳಿಂದ ಇವತ್ತು ಒಂದು ಹಬ್ಬದ ದಿನ ಚಾವಣ ಬೆಟ್ಟ ಹತ್ತಾ ಇದ್ವಿ. at the age of young 30. ಹಾಗೆ ಹತ್ತುತ್ತಾ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಏನಕ್ಕೆ ಆಷಾಢ ಶುಕ್ರವಾರ ಆಚರಿಸ್ತಾರೆ, ಏನಕ್ಕೆ ಈ ದಿವಸ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು, ಏನಾಗುತ್ತೆ, ಏನಕ್ಕೋಸ್ಕರ ಮಾಡೋದು, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ದಿನ ಆಷಾಢ ಮಾಸದ ಶುಕ್ರವಾರ. ಚಾಮುಂಡೇಶ್ವರಿ ಅಮ್ಮಗೆ ಇದು ಮೋಸ್ಟ್ ಪವರ್ಫುಲ್ ಡೇ ಅಂದ್ಕೊಳ್ಳಿ. ಭಕ್ತರು ಹೇಳ್ತಾರೆ ಇವತ್ತು ಅಮ್ಮನ ಎನರ್ಜಿ ತುಂಬ ಸ್ಟ್ರಾಂಗ್ ಇರುತ್ತೆ. ಯಾರಾದರೂ ಈ ದಿನ ಪೂಜೆ ಮಾಡಿದರೆ ಬ್ಲೆಸ್ಸಿಂಗ್ಸ್ ಅಂತೂ ಡಬಲ್ ಆಗುತ್ತೆ ಅಂತ. ಶಿವ ಟೆಂಪಲ್. ರೈಟ್ ನೌ ಇಟ್ಸ್ ಕ್ಲೋಸ್ಡ್. ಮೆಟ್ಲು ಹತ್ಕೊಂಡು ಹೋಗೋರಿಗೆ ಅರ್ಧದಲ್ಲಿ ಸಿಗುವಂಥ ನಂದಿ. So this actually feels like half achievement, you know. This gives the excitement that we are coming near to the temple. Nandi is a symbol of patience and devotion. ಅವನು ಯಾರು? ಲಾರ್ಡ್ ಶಿವನ ವಾಹನ. ಆಮೇಲೆ ಅಮ್ಮ ಚಾಮುಂಡೇಶ್ವರಿ, ಶಿ is a form of Durga, who is also Shakti of Shiva. ನೀವು ಎಲ್ಲಿಂದ ಬರ್ತಿರೋದು? ಬೆಂಗಳೂರಿಂದ ಬರ್ತಿರೋದು. ಯಾರೆಲ್ಲ ಫ್ರೆಂಡ್ಸ್? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಏನು ಹೇಳಿ ಚಾನೆಲ್ ಹೆಸರು? ಟ್ರಾವೆಲ್ ಇಷ್ಟ ಹರ್.
ಟ್ರಾವೆಲ್ ಇಷ್ಟ ಹರ್. ಆ್ಯಂಡ್ ಈಗ ನಾವು ತಿಳ್ಕೊಳಲ್ಲ ಯಾಕೆ ಇಷ್ಟು ವಯಸ್ಸಾಗಿರೋರಾದರೂ ಸ್ಟೆಪ್ಸ್ ಹತ್ಕೊಂಡೇ ಹೋಗ್ತಾರೆ ಅಂತ. ಆದರೆ ಸ್ಟೆಪ್ಸೇ ಯಾಕೆ, ಲೈಕ್ ಇಟ್ಸ್ ನಾಟ್ ಎಕ್ಸಸೈಸ್, ಇದು ಒಂಥರ ತಪಸ್ಯ ಥರ. ಈ ಸ್ಟೆಪ್ ಕ್ಲೈಮ್ ಮಾಡೋದು ಒಂದು ಪಾಪಕ್ಕೆ ಕ್ಷಮಾ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ನೋಡಿ ಕೆಲವರು ಆನ್ ನೀಸ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗೆ ಹತ್ತುತ್ತಾ ನಾವು ಫೈನಲಿ 1000 ಸ್ಟೆಪ್ ರೀಚ್ ಆಗಿದ್ವಿ. How are you feeling after accomplishing 1000 steps? I'm feeling great myself at the age of 48. Should not mention your age. Erase it. 5:30 ನಾವು ಹತ್ತಿದ್ದು ಮೇಲೆ ಫುಲ್ ಫಾಗ್ ತುಂಬ್ಕೊಬಿಟ್ಟು ಇನ್ನೂ ಕತ್ಲೆ ಆಗೇ ಇತ್ತು. ಹಾಗೆ ಮೇಲ್ ಬಂದಿದ ತಕ್ಷಣ ನಿಮಗೆ ಈ ಸ್ಮಾಲ್ ಶಾಪ್ಸ್ ಕಾಣಿಸುತ್ತೆ, ಅಲ್ಲಿ ನೀವು ಟೀ ಕುಡಿಬೋದು. ಇದು ನಮ್ಮದು ಲೈನ್. ಆ್ಯಕ್ಚುಲಿ ಸ್ಟೆಪ್ಸ್ ಹತ್ಕೊಬರೋರಿಗೆ ಸಪ್ರೇಟ್ ಲೈನ್ ಅಂತ ಇರುತ್ತೆ, ಅವ್ರು ಅದೇ ಲೈನಲ್ಲಿ ಹೋಗಬೇಕು. ಅವ್ರಿಗೆ ಬೇರೆ ಮತ್ತೆ ಈಚೆಯಿಂದ ಇಂಥ ಟಿಕೆಟ್ ತಗೊಂಡು ಹೋಗಬೇಕು ಅಂತ ಆ ಥರ ಆಪ್ಷನ್ ಸಮೇತ ಮಾಡಿಲ್ಲ ಈ ಗೌರ್ಮೆಂಟ್ ಅವ್ರು ಈ ಸಲ ಅಂತೂ. ಬಂದಿದೆ ವಾಪಸ್ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಕಾಯ್ತಿರ್ಬೋದು. ಇಲ್ಲಿ ಹೋಗ್ತಿರೋ ಜನರು 2000 ರೂಪೀಸ್ ಟಿಕೆಟ್ ತಗೊಂಡು ಹೋಗ್ತಿರೋರು. ಲೈಟಾಗಿ ಗೋಪುರ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ವಾಪಸ್ ನಾವೆಲ್ಲ ಕೂಗಾಡ್ತಿದ್ದೀವಿ, ಬಿಡ್ರಪ್ಪ ನಡೀರಪ್ಪ, ತಳ್ಕೊಂಡು ಬಳ್ಕೊಂಡು. ಯಪ್ಪ ಹೆಂಗ ಅನ್ಸ್ತಿದೆ ಲೈನಲ್ಲಿ ನಿಂತ್ಕೊಂಡು. ಫ್ರೀ ದರ್ಶನ ಅನ್ಕೊಂಡು ಮೆಟ್ಲೆತ್ಕ ಬಂದಿರೋದಕ್ಕೆ, ಎಲ್ಲ ಜನ ಮೆಟ್ಲೆತ್ಕೊಂಡೆ ಬಂದಿರೋದಕ್ಕೆ ಇಲ್ಲಂತೂ ಸಖತ್ ರಶ್. ಆ ಮಾಮೂಲಿ ದರ್ಶನಕ್ಕೆ ಹೋಗಿದ್ರೆ ಎಷ್ಟೋ ವಾಸಿಯಾಗಿರೋದು. ಮೆಟ್ಲೆತ್ಕ ಬಂದರೆ ಥ್ರೂ ದರ್ಶನ ಅಂತ ಅಂದ್ಬಿಟ್ಟು ಸಾವಿರಾರು ಜನ ನಿಂತ್ಕೊಂಡು ನುಗ್ಲು. ದರ್ಶನಕ್ಕಂತೂ ಒಳಗಡೆ ಬಿಡೋದೇ ಇಲ್ಲ. 2000 ರೂಪಾಯಿ ಅವ್ರಿಗಿರ ಫೇಮಸ್ಸು ಈ ಮೆಟ್ಲೆತ್ಕ ಬಂದಿರೋರ್ಗೂ ಇಲ್ಲ. ಎಲ್ಲರೂ ಸರ್ಕಾರಕ್ಕೆ ಬೈಕೊಂಡು, ಪೊಲೀಸರಿಗೆ ಧಿಕ್ಕಾರ ಹಾಕ್ಕೊಂಡು, ತಳ್ಕೊಂಡು, ನೂಕಿ, ಯಪ್ಪ ಈ ಸಾಹಸಂತೂ ಯಾರಿಗೂ ಬೇಡ ಅನ್ಸ್ಬಿಡುತ್ತಪ್ಪ. ಮೊದಲನೇ ಆಷಾಢ ಶುಕ್ರವಾರ ಶುಭಾಶಯಗಳು. I made it to witness the God on this Friday. So this auspicious day we can see. Now it is exactly 1:40 p.m. 4:40 a.m. we started to climb the steps. So you can count 9 hours we took to do the darshan of the God. Total of 9 hours. And I was able to see the God only for 10 seconds maybe. 10 seconds just like we just moved away. So the alankar, everything was so good. The God was being draped in red saree and everything. The inside the temple also, as you had seen, like it's completely decorated and filled with the flowers, different colors of flowers you can say. So but the rush is huge. I recommend don't climb the steps and come because there is a separate line for that and you can't go out of the line also. If you have some medical emergency, just can't come out of the line also. So that is the case. Just take the bus till Sunday. There is no allowing for the private vehicles. You need to take the bus and you need to come here. And once you come here, you have the choice to take the 300 rupees darshan facilities or 2000 rupees as per your convenience. And you can do the darshan. Same. So this is the case of Ashada Shukrvar today.
ದರ್ಶನ ಆಯ್ತಾ ನಿಮ್ದು? ದರ್ಶನ ಆಯ್ತು ಕಣಪ್ಪ. ಎಲ್ಲಿಂದ ಬಂದಿರೋದು ನೀವು? ನಾನು ಮೈಸೂರು FTS ಸರ್ಕಲ್. ಓ, ಒಬ್ರೇ ಬಂದಿರೋದು ಅನ್ಸುತ್ತೆ. ಒಬ್ಬರೇ ಬಂದಿರೋದು. ಹೆಂಗ್ ಬಂದ್ರಿ? ಮೆಟ್ಲು ಹತ್ಕೊ ಬಂದಿದ್ದ? ಇಲ್ಲ ಮೆಟ್ಲತ್ತಿಲ್ಲ, ಬಸ್ಸಲ್ಲಿ ಬಂದೆ. ಬಸ್ಸಲ್ಲಿ ಯಾವ್ದು ಫ್ರೀ ದರ್ಶನನ? ಫ್ರೀ ದರ್ಶನ ಇನ್ಸ್ಪೆಕ್ಟರ್ ಬಿಟ್ಕೊಟ್ರು ನಾನು ಕರ್ಕೊಂಡೋಗಿ ಬಂದ್ಗೇನೆ. ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ? ನಾನು ಬಂದದೆ 11 ಗಂಟೆ 11:15. ದರ್ಶನ ಎಷ್ಟೊತ್ತಿಗಾಯ್ತು? ಈಗ ಅರ್ಧ ಗಂಟೆ 1 ಗಂಟೆ ಆಯ್ತು. ಹೆಂಗ್ ಅನ್ಸ್ತು ದರ್ಶನ ಮಾಡಿ? ಚೆನ್ನಾಗಾಯ್ತು. ಅಲಂಕಾರ ಎಲ್ಲ ಹೆಂಗಿತ್ತು? ಚೆನ್ನಾಗಾಯ್ತಕ್ಕಪ್ಪ. ಅದನ್ನೆಲ್ಲ ಕಲರ್ ನೋಡಕ್ ಬಿಡ್ನೇ ಇಲ್ಲ. ತಳ್ಳಿಬಿಟ್ರು. ಚೆನ್ನಾಗಾಯ್ತು ಕಣಪ್ಪ ದರ್ಶನ. ಬಿಡ್ದೇವ್ರು ನನ್ನ ಬನಿಗಿದು ಕೂತ್ರೆ ಅಡ್ಡ ಬಿದ್ದು ನಾ ಮುಂದಕ್ಕೆ ಬಂದದು ಹೇಳ್ಬಿಟ್ಟು ಅವ್ರಿಗೆ ತಳ್ಳಿದ್ರು ಮುಂದೆ ಅಡ್ಡ ಬಿದ್ಬಿಟ್ಟು. ಎಷ್ಟು ವಯಸ್ಸು ಅಜ್ಜಿ ನಿಮ್ದು? ನಂಗೆ 73-4 ಆಗದ. ಒಬ್ರೇ ಬಂದಿದ್ದೀರಾ? ಖುಷಿ ಆಗುತ್ತೆ ನಿಜವಾಗಿ. ಮತ್ತೆ ಉಪವಾಸ ಮಾಡ್ತಿದ್ರ ಇವತ್ತೇನ? ಇಲ್ಲ, ಉಪವಾಸ ಮಾಡಕ್ಕಾಗಲ್ಲ, ಮಾತ್ರ ನುಂಗ್ಬೇಕು. ಉಪವಾಸ ಮಾಡಲಿಲ್ಲ ನಾನು. ತಿಂಡಿ ತಿನ್ಬಿಟ್ಟು ಬಂದಿದ್ಯಪ್ಪ. ಸರಿ ಅಜ್ಜಿ, ತಿಂಡಿ ತಿನ್ಬಿಟ್ಟು ಬಂದ. ಖುಷಿ ಆಗುತ್ತೆ ನಿಮ್ಮಂತವ್ರು ಬರ್ತಿದ್ರೆ. ಆಯ್ತು, ಥ್ಯಾಂಕ್ಸ್ ಕಣವ. ಮ್ಯಾನೇಜ್ಮೆಂಟ್ ಒಂಚೂರು ನನಗೆ ಇಷ್ಟ ಆಗಲಿಲ್ಲ ಈ ಸರಿ ಮಾಡಿರೋದು. ಯಾಕೆಂದರೆ ಲಾಸ್ಟ್ ಇಯರ್ ಎಲ್ಲ ಬಂದರೆ 300 ರೂಪೀಸ್ ಟಿಕೆಟ್ ತೊಗೊಂಡು 2-3 ಅವರ್ಸಲ್ಲಿ ದರ್ಶನ ಆಗ್ತಾ ಇತ್ತು. ಈ ಸರಿ 300-2000 ಮಾಡಿದಾರಂತೆ. ಅದನ್ನು ನಾವು ಕೆಳಗಡೆನೇ ತೊಗೋಬೇಕಂತೆ. ನಾವು ಮೆಟ್ಲತ್ತು ಬಂದವ್ರಿಗೆ ಟಿಕೆಟು ಇಲ್ಲ, ಅದೇ ದರ್ಶನ ಮಾಡಬೇಕು. ಏಜ್ ಆದವ್ರು ಬಂದರೆ, ಮಕ್ಕಳು ಇರೋರು ಬಂದರೆ ಎಷ್ಟು ಕಷ್ಟ ಅಲ್ವಾ.